ನೋಡಿ, ಏನು ಹೇಳ್ತೀರಾ? ಇನ್ಸ್ಟಾಗ್ರಾಮು, ಯೂಟ್ಯೂಬ್, ಫೇಸ್ಬುಕ್ ತೆಗೆದ್ರೆ ಈ ಸೌಜನ್ಯ ಅವ್ರ ಕೇಸ್ ಬಗ್ಗೆ ಕೆಲವರು ಕಾಮಿಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಂದು ಕಡೆಯಿಂದ ಕೆಲವರು ಒಂದು ತಂಡ ಏನಂತೀರಾ, ಕಾನೂನು ಕ್ರಮವಾಗಿ ಥಿಂಗ್ಸ್ನ ತೊಗೊಂಡೋಗ್ತಾ ಇದ್ದಾರೆ. ಇನ್ನೊಂದು ಕಡೆ ಗೌರ್ಮೆಂಟು ಅದನ್ನು ಏನು ಮಾಡಬೇಕು, ಏನು ಕತೆ ಅಂತ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಇಲ್ಲಿ ನಂದೆಲ್ಲಿ ಇಡ್ಲಿ ಅಂತ ಒಬ್ಬ ಹುಡುಗ, ಹೆಸರು ಗೊತ್ತಿಲ್ಲ ನನಗೆ, ನಾನು ಹಿಂಗೆ ರೀಲ್ಸ್ ನೋಡ್ಬೇಕಾದ್ರೆ ನೋಡಿದೆ. ಎಲ್ಲಿಂದ ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಏನೋ ಮಾಡಿದಾನಂತೆ. ನಂಗೆ ಒಂದು ಅರ್ಥ ಆಗ್ತಿಲ್ಲ ನಿಜವಾಗ್ಲೂ, ಇವ್ರಿಗೆಲ್ಲ ಕಾಮನ್ ಸೆನ್ಸ್ ಇದೆಯಾ ಏನು? ಅಲ್ಲ, ಪಾದಯಾತ್ರೆ ಮಾಡಿದ್ರೆ ಏನು ಸಿಗುತ್ತೆ ಗುರು? ಹಾಂ, ಏನಾಗುತ್ತೆ ನಿನಗೆ? ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬಲ್ಲಿ ಲೈಕ್ಸ್ ಬರುತ್ತೆ, ಆಮೇಲೆ ಯರಾಬಿರಿ ಕಮೆಂಟ್ಗಳು ಹಾಕ್ತಾರೆ ಜನಗಳು. ನಿನಗೊಂದು ಸ್ವಲ್ಪ ತಲೆ ಇಲ್ವಾ ಗುರು? ಪಾದಯಾತ್ರೆ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ. ಪಾದಯಾತ್ರೆ ಮಾಡೋದ್ರಲ್ಲಿ ಏನು ಸಿಗುತ್ತೆ, ಏನಾಗುತ್ತೆ? ನೀನೇ ಸ್ವಲ್ಪ ಯೋಚನೆ ಮಾಡಪ್ಪ. ಈ ಕಾಂಪ್ಲಿಕೇಟೆಡ್ ಕೇಸ್ಗಳನ್ನ ನೀವು ಈ ಥರ ನಿಮ್ಮ ಪರ್ಸ್ನಲ್ ಥಿಂಗ್ಸಿಗೆ ಈ ಥರ ಕಾಮಿಡಿ ಮಾಡ್ತಿರಲ್ಲ, ನನ್ನ ಕೈಲಂತೂ ನೋಡೋಕ್ಕಾಗಲ್ಲ ಗುರು. ಸ್ವಲ್ಪನಾದರೂ ಕಾಮನ್ ಸೆನ್ಸ್ ಯೂಸ್ ಮಾಡೋ ಗುರು. ಪಾದಯಾತ್ರೆ ಅಂತೆ, ಇನ್ನು ಏನೇನಕ್ಕೆ ಪಾದಯಾತ್ರೆ ಮಾಡ್ತೀವಿ ನೀನು, ನನಗಂತೂ ಗೊತ್ತಿಲ್ಲ.